ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶ್ಯಾಮ್ ಸುಂದರ್ ಅವರ ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ. ಈ ತೋಟ ಶ್ರೀರಾಮ್ಪುರ ಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿದೆ. ಅವರು ನಮ್ಮ ಉತ್ಪನ್ನಗಳು ಇಂಡಿ ರೂಟ್ಸು ಮತ್ತೆ ಶ್ರೀ ಪ್ಲಾಟಿನಾ ಅದನ್ನ ಅವರ ದ್ರಾಕ್ಷಿ ತೋಟಕ್ಕೆ ಯೂಸ್ ಮಾಡಿದ್ರು. ಸೊ ಅವ್ರು ಹೇಗ್ ಅನ್ನಿಸ್ತು, ಏನೇನು ಬದಲಾವಣೆಗಳು ಕಂಡಿದೆ, ಯಾವ್ದು ಏನ್ ಒಳ್ಳೇದು ನೋಡಿದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ ನೀವು. ಸರ್, ಬಕೆಟ್ ಹಾಕಿದ್ಮೇಲೆ ನಮಗೆ ಈ ಎಲೆ ಮತ್ತು ಎಲ್ಲ ಸ್ಮೂತ್ ಆಗಿ ಬಂದಿದೆ, ಮತ್ತೆ ಕಾಯಿ ದಪ್ಪ ಇದೆ. ಈ ಗೊನೆ ಬಂದು ಲಂತೂ ಚೆನ್ನಾಗಿ ಬಂದಿದೆ. ಈ ಅಪ್ಪಿ ತಪ್ಪಿ ಅಕಸ್ಮಾತ್ ಥಂಡಿ ಜಾಸ್ತಿ ಬಂದ್ರು ಇಮಿಡಿಯೇಟ್ ಆಗಿ ರೋಗ ಕೊಡೋದಿಲ್ಲ, ರೋಗ ಕಂಟ್ರೋಲ್ ಮಾಡ್ತದೆ. ಎರೆಹುಳಗೆ ಮತ್ತೆ ಆಸ್ಪದ ಕೊಡುತ್ತೆ, ಒಳ್ಳೆ ಬರುತ್ತೆ, ಎಲ್ಲ ಚೆನ್ನಾಗಿ. ಸೊ ಇದು ಇಂಡಿ ರೂಟ್ಸ್ ಮತ್ತೆ ಶ್ರೀ ಪ್ಲಾಟಿನಾ ಬಿಟ್ಟು ಬೇರೆ ಏನೇನು ಉಪಯೋಗಿಸಿಲ್ಲ. ಪೂರ್ತಿ ತೋಟಕ್ಕೆ ಎರಡೇ ಪ್ರಾಡಕ್ಟ್ ಉಪಯೋಗಿಸಿದ್ದೀರಾ. ಸೊ ಮತ್ತೆ ಹೋದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ. ಅಲ್ಲ, ಅದು ಈವನ್ ಇದರಲ್ಲಿ ಔಟ್ಪುಟ್ ಅಲ್ಲಿ ನಿಮ್ಗೆ ಜಾಸ್ತಿ ಎಷ್ಟು ಬರ್ಬೋದು ಅಂತ ಅನ್ಸಿದ್ಯಾ ನಿಮ್ಗೆ? ಏನಾದ್ರು ಬರುತ್ತೆ ಅನ್ಸುತ್ತೆ. ಈಲ್ಡ್ ಅಲ್ಲೂ ಏನಾದ್ರು ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಈ ಸತಿ ನನಗೆ 8 ಟನ್ ಕೊಯ್ದಿದೆ, ಈ ಸತಿ 10 ಟನ್ ಮೇಲೆ ಕೊಯ್ತು. ಸೊ ಅಂದ್ರೆ ಹೋದ್ ಸಲ 8 ಟನ್ ಬಂದಿತ್ತು, ಈ ಸಲ ಅಟ್ಲೀಸ್ಟ್ 10 ಟನ್ ಬರುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ರೈಟ್. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.